ಎಲ್ಲರಿಗೂ ನಮಸ್ಕಾರಗಳು ಮಗ. ಇವತ್ತಿನ ಟಾಪ್ 5 ಲೇಟೆಸ್ಟ್ ಕ್ರಿಕೆಟಿಂಗ್ ನ್ಯೂಸ್ ಅಪ್ಡೇಟ್ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಎಲ್ಲರೂ ಲೈಕ್ ಕೊಡೋದು ಕೂಡ ಮರಿಬೇಡಿ. ಇನ್ನು ಸ್ಟ್ರೈಟ್ ಆಗಿ ಅಪ್ಡೇಟ್ ನಂಬರ್ 1 ಕಡೆಗೆ ಹೋಗೋದಾದ್ರೆ, ಇದೀಗ ಪಾಕಿಸ್ತಾನದ ಫಾಸ್ಟ್ ಬೌಲರ್ ಆದಂತ ಮೊಹಮ್ಮದ್ ಅಮೀರ್ ಅವರು ನಮ್ಮ ವಿರಾಟ್ ಕೊಹ್ಲಿ ಬಗ್ಗೆ ಒಂದು ಬೆಂಕಿ ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಏನ್ ಸ್ಟೇಟ್ಮೆಂಟ್ ಅಂತಂದ್ರೆ, ಹೌದು ಗುರು, ವಿರಾಟ್ ಕೊಹ್ಲಿ ಈ ಜನರೇಷನ್ಗೆ ಫಿಟ್ ಆಗಿರೋ ಬ್ಯಾಟ್ಸ್ಮನ್ ಮತ್ತು ಎಲ್ಲರೂ ವಿರಾಟ್ ಕೊಹ್ಲಿ ಅಗ್ರೆಷನ್ ಮತ್ತು ಅವರ ಆಡೋ ಬ್ಯಾಟಿಂಗ್ ಸ್ಟೈಲ್ ಮತ್ತು ಅವರು ಆಡೋ ಅಂದ್ರೆ ಗ್ರೌಂಡ್ ನಲ್ಲಿ ಅವರು ಆಟಿಟ್ಯೂಡ್ ನ ನೋಡಿ ಎಲ್ಲರೂ ಇಷ್ಟಪಡ್ತಾರೆ. ಆದ್ರೆ ಇವರನ್ನ ಹೋಗಿ ಬಾಬರ್ ಅಜಮ್, ಸ್ಮಿತ್ ಮತ್ತು ಜೋ ರೂಟ್ಗೆ ಆದ್ರೆ ಹೋಲಿಸ್ತಾ ಇದ್ದಾರೆ. ಇದು ನನಗೆ ನಗು ಬರ್ತಾ ಇದೆ ಅಂದು ಪಾಕಿಸ್ತಾನದ ಮೊಹಮ್ಮದ್ ಅಮೀರ್ ಅವರಾದ್ರೆ ಹೇಳಿದಾರೆ ಅಂತಾನೆ ಹೇಳ್ಬೋದು. ಇನ್ನು ನಿಮ್ಮ ಪ್ರಕಾರ ಈ ಅಪ್ಡೇಟ್ ಹೇಗೆ ಅನ್ಸುತ್ತೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ಅಪ್ಡೇಟ್ ನಂಬರ್ 2 ಬಂದ್ಬಿಟ್ಟು 2025 ಚಾಂಪಿಯನ್ಸ್ ಟ್ರೋಫಿಗೆ 2 ಗ್ರೂಪ್ ಗಳಾಗಿ ಡಿವೈಡೆಡ್ ಮಾಡಿದಾರೆ ಅಂತಾನೆ ಹೇಳ್ಬೋದು. 8 ಟೀಮ್ ಅಲ್ಲಿ ಬಂದ್ಬಿಟ್ಟು ಎ ಗ್ರೂಪ್ ಅಲ್ಲಿ 4 ಟೀಮ್ ಮತ್ತು ಬಿ ಗ್ರೂಪ್ ಅಲ್ಲಿ 4 ಟೀಮ್ ಅಂತ ಡಿವೈಡ್ ಮಾಡಿದಾರೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ನಮ್ಮ ಭಾರತದ ತಂಡದ ಇರುವ ಗ್ರೂಪ್ ನಲ್ಲಿ ಯಾವೆಲ್ಲ ತಂಡಗಳಿದೆ ಅಂತ ನೋಡೋದಾದ್ರೆ, ಎ ಗ್ರೂಪ್ ನಲ್ಲಿ ಬಂದ್ಬಿಟ್ಟು ಇಂಡಿಯಾ, ಪಾಕಿಸ್ತಾನ ಮತ್ತು ನ್ಯೂಜಿಲೆಂಡ್, ಬಾಂಗ್ಲಾದೇಶ ಆದ್ರೆ ಇದೆ ಅಂತಾನೆ ಹೇಳ್ಬೋದು. ಇನ್ನು ಈ ಕಡೆ ಬಿ ಗ್ರೂಪ್ ಅಲ್ಲಿ ಬಂದ್ಬಿಟ್ಟು ಸೌತ್ ಆಫ್ರಿಕಾ, ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡ್, ಅಫ್ಘಾನಿಸ್ತಾನ ಆದ್ರೆ ಇದೆ. ಇನ್ನು ಅಪ್ಡೇಟ್ ನಂಬರ್ 3 ಬಂದ್ಬಿಟ್ಟು IPL ರಿಲೇಟೆಡ್ ಅಂತಾನೆ ಹೇಳ್ಬೋದು. ಏನಂತ ಅಂದ್ರೆ ನಿಮ್ಗೆಲ್ಲ ಗೊತ್ತಿರ್ಬೋದು, ಈ ಬಾರಿ 2025 IPL ಬಂದ್ಬಿಟ್ಟು ಡೇಟ್ ಕೂಡ ಫಿಕ್ಸ್ ಆಗಿದೆ ಅಂತಾನೆ ಹೇಳ್ಬೋದು. ಈ ಡೇಟ್ ನಿಂದಾನೇ IPL ಆದ್ರೆ ಸ್ಟಾರ್ಟ್ ಆಗುತ್ತೆ. ಯಾವ ಡೇಟ್ ಅಪ್ಪ ಅಂತಂದ್ರೆ 2025 ಮಾರ್ಚ್ 14ರಂದು ಫಸ್ಟ್ ಓಪನಿಂಗ್ ಮ್ಯಾಚ್ ಆದ್ರೆ ಇದೆ ಅಂತಾನೆ ಹೇಳ್ಬೋದು. ಒಂದು ಒಳ್ಳೆಯ ಸುದ್ದಿ IPL ಅಭಿಮಾನಿಗಳಿಗೆ. ಆ ಕಾರಣದಿಂದಾಗಿ ಈ ಬಾರಿ ಸ್ವಲ್ಪ ಬೇಗನೆ ಆದ್ರೆ IPL ಆದ್ರೆ ಇಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಅಪ್ಡೇಟ್ ನಂಬರ್ 4 ಬಂದ್ಬಿಟ್ಟು ಚಾಂಪಿಯನ್ಸ್ ಟ್ರೋಫ್ ಅಲ್ಲಿ ನಮ್ಮ ಭಾರತ ತಂಡ ಯಾವೆಲ್ಲ ತಂಡದ ವಿರುದ್ಧ ಯಾವ ದಿನಾಂಕ ಮತ್ತು ಯಾವ ತಿಂಗಳಲ್ಲಿ ಆಡುತ್ತೆ ಅಂತ ನೋಡೋದಾದ್ರೆ, ಮೊದಲಿಗೆ ಬಂದ್ಬಿಟ್ಟು ಫೆಬ್ರವರಿ 26ರಂದು ನಮ್ಮ ಭಾರತ ತಂಡ ಬಂದ್ಬಿಟ್ಟು ಬಾಂಗ್ಲಾದೇಶ ವಿರುದ್ಧ ಚಾಂಪಿಯನ್ಸ್ ಟ್ರೋಫಿ ಮೊದಲನೇ ಪಂದ್ಯ ಆಡುತ್ತೆ ಅಂತಾನೆ ಹೇಳ್ಬೋದು. ಆನಂತರ ಸೆಕೆಂಡ್ ಮ್ಯಾಚ್ ಬಂದ್ಬಿಟ್ಟು ಪಾಕಿಸ್ತಾನ ವಿರುದ್ಧ ಫೆಬ್ರವರಿ 23ರಲ್ಲಿ ಪಾಕಿಸ್ತಾನ ಮತ್ತು ಭಾರತ ಆದ್ರೆ ಸೆಕೆಂಡ್ ಮ್ಯಾಚ್ ಆಡುತ್ತೆ. ಇನ್ನು ನಮ್ಮ ಭಾರತ ತಂಡದ 3ನೇ ಪಂದ್ಯ ಬಂದ್ಬಿಟ್ಟು ಮಾರ್ಚ್ 2ರಂದು ನಮ್ಮ ಭಾರತ ಮತ್ತು ನ್ಯೂಜಿಲೆಂಡ್ ಆದ್ರೆ 3ನೇ ಪಂದ್ಯ ಆದ್ರೆ ಆಡುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಈ 4 ಅಪ್ಡೇಟ್ ಅಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಆಲ್ ಇಟ್ಕೊಳ್ಳಿ.